ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಪ್ಷನ್ಸ್ 0 ಆಗಲು ಏನು ಕಾರಣ ಅನ್ನೋ ಒಂದು ಟೈಟಲ್ ಕೊಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಇತ್ತೀಚೆಗೆ ಒಬ್ಬ ಸಬ್ಸ್ಕ್ರೈಬರ್ ನನಗೆ ವಾಟ್ಸ್ಆಪ್ ಮಾಡಿ ಕೇಳಿದ್ರೆ, ಸರ್ ಈ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡಕ್ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ, ಬಟ್ ಸುಮಾರು ಜನ ಹೇಳ್ತಾರೆ ಆಪ್ಷನ್ಸ್ ಟ್ರೇಡಿಂಗ್ ಮಾಡಿದ್ರೆ ಕೆಲವು ಟೈಮ್ ಅದು ಝೀರೋ ಆಗೋಗುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಒಂದು ವಿಡಿಯೋ ಏನಾದ್ರು ಮಾಡಿ ಅಂತ ಇಲ್ಲಾಂದ್ರೆ ಇನ್ಫಾರ್ಮೇಶನ್ಸ್ ಕೊಡಿ ಅಂತ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ವಾಟ್ಸ್ಆಪ್ ಅಲ್ಲಿ ನಾನು ರಿಪ್ಲೈ ಮಾಡಕ್ ಹೋಗಿಲ್ಲ, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಬಂದ್ರೆ ನಾನು ಖಂಡಿತವಾಗಿ ನಿಮಗೆ ವಿಡಿಯೋ ಮಾಡಕ್ ಶುರು ಮಾಡ್ತೀನಿ. ಸೊ ಈ ಒಂದು ಟೈಟಲ್ ಅಲ್ಲಿ ನಿಮಗೆ ಒಂದು ಔಟ್ ಆಫ್ ಸರ್ವಿಸ್ ಅಂತ ಕೊಟ್ಟಿದ್ದೀನಿ. ಸೊ ಎಕ್ಸಾಂಪಲ್, ನೀವು ಯಾವುದೇ ಒಂದು ಬಸ್ ಸ್ಟೇಷನ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳಿ. ಅದಕ್ಕೊಂದು ಟೈಮ್ ಲೈನ್ ಇರುತ್ತೆ. ಎಕ್ಸಾಂಪಲ್, ಬಸ್ಸು 7 ಗಂಟೆಗೆ ಸಿಟಿ ಬಿಡಬೇಕು ಅಂತ ಅನ್ಕೊಳ್ಳಿ. ಸೊ 7 ಗಂಟೆ ಅಷ್ಟರಲ್ಲಿ ನೀವು ಹೋದ್ರೆ ಬಸ್ ಸಿಗುತ್ತೆ. ಟಿಕೆಟ್ ಬುಕ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಸೊ ನೀವು ಟ್ರಾವೆಲ್ ಮಾಡಬೇಕು, ಓಲಾನೋ ಊಬರ್ ಇಂದ ಟ್ರಾವೆಲ್ ಮಾಡಬೇಕು ನಿಮ್ಮ ಮನೆಯಿಂದ ಮೆಜೆಸ್ಟಿಕ್ಗೆ ಅಂತ, ಬೆಂಗಳೂರಲ್ಲಿ ಹೋದ್ರೆ ಮೆಜೆಸ್ಟಿಕ್ ಅಂತ ಅನ್ಕೊಳ್ಳಿ. ಸೊ ನೀವು ಹೋಗೋಷ್ಟರಲ್ಲಿ ಬಸ್ ಏನಾದ್ರೂ 7 ಗಂಟೆ ಅಷ್ಟರಲ್ಲಿ, ಎಕ್ಸಾಂಪಲ್ 7:10ಕ್ಕೆ 7:15ಕ್ಕೆ ಹೋದ್ರಿ, ನೀವು ರೀಚ್ ಆದ್ರಿ ಅಂತ ಅನ್ಕೊಳ್ಳಿ. ಸೊ ಅಷ್ಟೊತ್ತಿಗೆ ಎಕ್ಸಾಕ್ಟ್ ಬಸ್ 7 ಗಂಟೆಗೆ ಬಿಟ್ಬಿಡ್ತು ಅಂತ ಅನ್ಕೊಳ್ಳಿ. ಸೊ ಬಿಟ್ಟ ಮೇಲೆ ನೀವು ಅನ್ಕೊಂತೀರಾ, ಅಯ್ಯಯ್ಯೋ ನಾನು ಬಂದ್ನಲ್ಲಪ್ಪ ಅಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿಗೆ ಓಲಾ ಊಬರ್ ಅಲ್ಲಿ ಬಂದೆ, ಆ ಅಮೌಂಟ್ ಏನ್ ನಾನು ಎಕ್ಸ್ಪೆನ್ಸ್ ಮಾಡಿದೆ ಅದು ನಂಗೆ ಲಾಸ್ ಆಗೋಯ್ತು ಅಂತ ನೀವು ಹೇಳ್ತೀರಾ. ಸೊ ಆ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳು ಝೀರೋ ಆಗುತ್ತೆ ಅಂತ ನಿಮಗೆ ಐಡಿಯಾ ಸಹ ಬರುತ್ತೆ. ನನ್ನ ಫರ್ದರ್ ಟಾಪಿಕಲ್ ಸ್ಲೈಡ್ಗಳಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಅದಕ್ಕೆ ನಿಮ್ಗೆ ಏನು ವ್ಯೂ ಕರೆಕ್ಟ್ ಆಗಿರ್ಬೇಕು. 7 ಗಂಟೆಗೆ ನೀವು 7 ಗಂಟೆಗೆ ರೀಚ್ ಆಗಲೇಬೇಕು. ಅದೇ ನಿಮ್ ವ್ಯೂ. ಅದೇ ವ್ಯೂಸ್ ನ ನೀವು ಆಪ್ಷನ್ಸ್ ಬೈಯರ್ಸ್ ಆಗಿತ್ತಂದ್ರೆ ನಿಮ್ಮ ವ್ಯೂಸ್ ಕರೆಕ್ಟ್ ಆಗಿರ್ಬೇಕು. ಅದಿದ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡಕ್ಕೆ ಆಗುತ್ತೆ. ಸೊ ಆಪ್ಷನ್ಸ್ ಯಾವಾಗ ಝೀರೋ ಆಗುತ್ತೆ, ಯಾವ್ಯಾವ ಆಪ್ಷನ್ ಸ್ಟ್ರೈಕ್ ಪ್ರೈಸ್ಗಳು ಝೀರೋ ಆಗುತ್ತೆ ಅಂತ ಎಕ್ಸ್ಪ್ಲೇಷನ್ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಆಪ್ಷನ್ಸ್ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಬಿಡ್ತೀನಿ, ವಿಚ್ ಇಸ್ ಥಿಯರಿಟಿಕಲ್ ನಾಲೆಜ್. ಸೊ ಆಪ್ಷನ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ರೀತಿಯ ಅಸೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲ. ನೀವು ಶೇರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕ್ರಿಪ್ಟೋಲ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ ಗಳಲ್ಲಿ FD ಮತ್ತೆ ಬ್ಯಾಂಕ್ ಡೆಪಾಸಿಟ್ ಎಲ್ಲ ಮಾಡ್ತೀರಾ. ಆ ರೀತಿ ಒಂದು ಪ್ರಾಡಕ್ಟ್ ಈ ನಮ್ಮ ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲ. ಇಟ್ಸ್ ಎ ಪ್ಯೂರ್ಲಿ ಎ ಕಾಂಟ್ರಾಕ್ಟ್. ಸೊ ಕಾಂಟ್ರಾಕ್ಟ್ ಅಂದ್ರೆ ಏನು, ಇಬ್ರು ಪರ್ಸನ್ಸ್ ಬರ್ತಾರೆ, ಬೈಯರ್ಸ್ ಎಲ್ಲರೂ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಆ ಒಂದು ಅಗ್ರಿಮೆಂಟ್ಗೆ ಒಂದು ಟೈಮ್ ಲೈನ್ ಇರುತ್ತೆ. ಸೊ ನಮ್ಮ ಒಂದು ಡೆರಿವೇಟಿವ್ ಇಂಡಿಯಾದಲ್ಲಿರುವಂತಹ ಡೆರಿವೇಟಿವ್ ಸೆಗ್ಮೆಂಟ್ ನೋಡಿದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಏನಿದೆ ನಮ್ಮ ಫಿನಾನ್ಷಿಯಲ್ ಇದರಲ್ಲಿ, ಸೊ ಅದರಲ್ಲಿ ನಾವೇ ಟ್ರೇಡ್ ಮಾಡೋದ್ರಿಂದ ನಾವು ಆಪ್ಷನ್ಸ್ ಬಗ್ಗೆ ಡಿಸ್ಕಷನ್ಸ್ ಮಾಡ್ತೀವಿ. ಸೊ ಇದನ್ನ ಬಿಟ್ಟು ಸಹ ನಿಮಗೆ ಡೆರಿವೇಟಿವ್ ಸೆಗ್ಮೆಂಟ್ ಅಲ್ಲಿ ಬೇರೆ ಬೇರೆ ರೀತಿ ಪ್ರಾಡಕ್ಟ್ಸ್ ಬರುತ್ತೆ. ಫ್ಯೂಚರ್ಸ್, ಫಾರ್ವರ್ಡ್ಸ್, ಸ್ವಾಪ್ಸ್ ಅಂತ ಸುಮಾರು ಕಾನ್ಸೆಪ್ಟ್ ಬರುತ್ತೆ. ಸೊ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ರೆಸ್ಟ್ರಿಕ್ಷನ್ ಮಾಡೋಣ ನಮ್ಮ ಆಪ್ಷನ್ಸ್ ಟಾಪಿಕ್ಸ್ಗೆ ಮಾತ್ರ. ಓಕೆ, ಈ ಒಂದು ಡೆರಿವೇಟಿವ್ ಸೆಗ್ಮೆಂಟ್ಗೆ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲಿ ಒಂದು ಎಕ್ಸ್ಪೈರೇಷನ್ಸ್ ಇರುತ್ತೆ. ಸೊ ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಒಂದು ಎಕ್ಸ್ಪೈರೇಷನ್ ಕೇಳಿದ್ರೆ ಎವ್ರಿ ವೀಕ್, ಎವ್ರಿ ಥರ್ಸ್ಡೇ ಬರುತ್ತೆ. ಅದ್ರ ಜೊತೆಗೆ ಮಂತ್ಲಿ ಎಕ್ಸ್ಪೈರಿ ಸಹ ಇರುತ್ತೆ. ಅದ್ರ ಜೊತೆಗೆ ಸ್ಟಾಕ್ ಆಪ್ಷನ್ಸ್ ಬಂತು ಅಂದ್ರೆ, ಎಕ್ಸಾಂಪಲ್ ಇನ್ಫೋಸಿಸ್, ICICI ಬ್ಯಾಂಕ್ ಬಂತು ಅಂದ್ರೆ ನಮಗೆ ಮಂತ್ಲಿ ಎಕ್ಸ್ಪೈರೇಷನ್ಸ್ ಇರುತ್ತೆ ಅಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಆಪ್ಷನ್ಸ್ ಅಲ್ಲಿ ನೀವು ಎಸ್ಪೆಷಲಿ ಬೈಯರ್ಸ್ ಏನಾದ್ರು ಆಗಿದ್ರೆ ನಿಮ್ಮ ಒಂದು ಟೈಮ್ ಲೈನ್, ನೀವೇನ್ ಒಂದು ಟೈಮ್ ಲೈನ್ ಫಿಕ್ಸ್ ಮಾಡ್ತಾರೆ. ಎಕ್ಸಾಂಪಲ್ ನಿಫ್ಟಿ ಬಂದು 17,300 17,500 ವಿತ್ ಇನ್ 1 ವೀಕ್ ಅಲ್ಲಿ ಹೋಗುತ್ತೆ ಅಂದ್ರೆ ನೀವು ಬೆಟ್ಟಿಂಗ್ ಮಾಡಿದ್ರೆ ಆ ಒಂದು ವ್ಯೂ ಕರೆಕ್ಟ್ ಆಗಿರ್ಬೇಕು. ವಿತ್ ಇನ್ ಟೈಮ್ ಲೈನ್ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಹೋಗ್ಬೇಕು. ಇಲ್ಲ ಅಂದ್ರೆ ಆಪ್ಷನ್ಸ್ ಎಲ್ಲರೂ ವಿನ್ ಆಗ್ತಾರೆ. ಅದಕ್ಕೆ ನೀವು ನೋಡಬಹುದು ಎಲ್ಲ ಸುಮಾರು ಜಾಗದಲ್ಲಿ 80% ಆಫ್ ದ ಟೈಮ್ ಆಪ್ಷನ್ಸ್ ಸೆಲ್ಲರ್ಸ್ ಏನಕ್ಕೆ ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಈ ಒಂದು ವ್ಯೂಸ್ ಆಪ್ಷನ್ ಬೈಯರ್ ರಾಂಗ್ ಮಾಡ್ತಾರೆ ಅಂತ ಪರ್ಪಸ್ಗೋಸ್ಕರ. ಓಕೆ, ಸೊ ಈ ಡೆರಿವೇಟಿವ್ ಸೆಗ್ಮೆಂಟ್ ಕೈಂಡ್ ಆಫ್ ಒಂದು ಲೀಗಲ್ ಬೆಟ್ಟಿಂಗ್ ಅಂತಾನೆ ಕರಿಬಹುದು ಸ್ನೇಹಿತರೆ. ಏನ್ ಸತೀಶ್ ಅವರೇ, ನೀವು ಆಪ್ಷನ್ಸ್ ಅಲ್ಲಿ ಸೆಲ್ಲಿಂಗ್ ಮಾಡಿ ಹಂಗೆ ಅಂತ ನೀವು ಬೆಟ್ಟಿಂಗ್ ಅಂತ ಹೇಳ್ತಾ ಇದೀರಾ ಅಂತ ಹೇಳಿದ್ರೆ, ಇಟ್ಸ್ ಎ ಕೈಂಡ್ ಆಫ್ ಲೀಗಲ್ ಬೆಟ್ಟಿಂಗ್ ಅಂತಾನೆ ಹೇಳ್ಬೋದು. ಬಟ್ ಇಟ್ ಇಸ್ ಫೈನ್. ಇದು ಕುದುರೆ ರೇಸು ಆ ರೀತಿ ಬೆಟ್ಟಿಂಗ್ ಅಲ್ಲ, ಇಟ್ಸ್ ಇಸ್ ನೋನ್ ರಿಸ್ಕ್ ಬೆಟ್ಟಿಂಗ್ ಅಂತ ಹೇಳ್ಬೋದು. ಬಟ್ ಸುಮಾರು ಜನ ಇತ್ತೀಚೆಗೆ ನಂಗೆ ಒಬ್ರು ಸಬ್ಸ್ಕ್ರೈಬರು ಬೇರೆ ಊರಿಂದ ಏನೋ ಕಾಲ್ ಮಾಡಿದ್ರು. ಸೊ ಅವ್ರ ಸ್ಟೂಡೆಂಟ್ ಅಂತ, ನಾನು ಡಿಪ್ಲೊಮಾ ಮಾಡ್ತಾ ಇದ್ದೀನಿ. ಸೊ ಮಾರ್ಚ್ ಕ್ಲಾಸಸ್ ಮುಗ್ದೋಗುತ್ತೆ ನನ್ನ ಒಂದು ಡಿಪ್ಲೊಮಾ. ಸೊ ಏಪ್ರಿಲ್ ಇಂದ ನಾನು ಒಂದು ಆಪ್ಷನ್ಸ್ ಅಲ್ಲಿ ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಬರೋಣ ಅಂತ ಇದ್ದೀನಿ. ನಮ್ಮನೆ ಆಪೋಸಿಟ್ ಯಾರೋ ಒಬ್ರು ಒಂದು ಬ್ರೋಕರ್ನ ಬೋರ್ಡ್ ಹಾಕೊಂಡು ಇಲ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ ದಿವಸ 10,000 ಕೊಡ್ತೀನಿ ಅಂತ, ಈ ರೀತಿ ಒಂದು ಮೈಂಡ್ ಸೆಟ್ ನ ಇಟ್ಕೊಂಡು ಬರೋದನ್ನ ನಾವು ಲೀಗಲ್ ಬೆಟ್ಟಿಂಗ್ ಅಂತ ಹೇಳಕ್ ಹೋಗೋದಿಲ್ಲ, ಒಂದು ಗ್ಯಾಮ್ಲಿಂಗ್ ಅಂತ ಕರಿಬಹುದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಆಪ್ಷನ್ಸ್ ಟ್ರೇಡಿಂಗ್ ಮಾಡಿದ್ರೆ ಒಂದು ಬಿಸ್ನೆಸ್ ತರ ಟ್ರೇಡ್ ಮಾಡಿ, ವಿಚ್ ಇಸ್ ಇಂಡೈರೆಕ್ಟ್ಲಿ ನೋನ್ ಆಸ್ ಅ ಲೀಗಲ್ ಬೆಟ್ಟಿಂಗ್, ನಾಟ್ ಎ ಗ್ಯಾಮ್ಲಿಂಗ್ ಅಂತ ನೀವು ತಿಳ್ಕೊಬಹುದು. ಅದ್ರ ಜೊತೆಗೆ ನಿಮ್ಮ ಒಂದು ಔಟ್ಕಮ್ ಮ್ಯಾಂಡೇಟರಿ ಆಗಿ ವಿತ್ ಇನ್ ಟೈಮ್ ಲೈನ್ ಅಲ್ಲಿ ಆಗ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ನಮ್ಮ ಸಬ್ಸ್ಕ್ರೈಬರ್ ಏನ್ ಕ್ವಶನ್ ಕೇಳಿದ್ರಲ್ಲ, ಝೀರೋ ಯಾವಾಗ ಆಗುತ್ತೆ, ಅವಾಗ ನಿಮ್ಮ ಪ್ರೀಮಿಯಂ ಇನ್ವೆಸ್ಟ್ಮೆಂಟ್ ಝೀರೋ ಆಗುತ್ತೆ. ಓಕೆ, ಸೊ OTM ಅಂದ್ರೆ ಏನು, ITM ಅಂದ್ರೆ ಏನು, ATM ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಒಂದು ಆಪ್ಷನ್ಸ್ ಝೀರೋ ಆಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ OTM ಅಂದ್ರೆ ಔಟ್ ಆಫ್ ದ ಮನಿ, ITM ಅಂದ್ರೆ ಇನ್ ದ ಮನಿ, ATM ಅಂದ್ರೆ ಅಟ್ ದ ಮನಿ. ಸೊ C ಮತ್ತೆ P ಎರಡು ಎಕ್ಸ್ಪೈರ್ ಆಗುತ್ತೆ. ಎರಡು ಎಕ್ಸ್ಪೈರ್ ಆಗುತ್ತೆ. ಅದು ಒಂದೇ ಸ್ಟ್ರೈಕ್ ಪ್ರೈಸ್ ಗಳ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ಗೆ ಒಂದು NSE ಒಂದು ಲಿಸ್ಟಿಂಗ್ ಮಾಡಿರ್ತಾರೆ. ಎಕ್ಸಾಂಪಲ್ ಸ್ಟಾಕ್ 100 ರೂಪಾಯಿ, 105, 110, 115, 120. ಸೊ ಎಕ್ಸಾಂಪಲ್ ಸ್ಟಾಕ್ 100 ರೂಪಾಯಿಗೆ ಆ ಒಂದು ಎಕ್ಸ್ಪೈರೇಷನ್ ಡೇಟ್ ಅಷ್ಟರಲ್ಲಿ ಸ್ಟಾಕ್ ಪ್ರೈಸ್ ಹೇಳ್ತಾರೆ. ಸ್ಟಾಕ್ ಪ್ರೈಸ್ 100 ರೂಪಾಯಿ ಇತ್ತು ಅಂತ ಹೇಳಿದ್ರೆ 100 ರೂಪಾಯಿ ಒಳಗೆ ಇರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ಗಳು ಪ್ರೀಮಿಯಂ ಅಲ್ಲ, ಇನ್ ದ ಮನಿ ಆಗೋಗುತ್ತೆ. ಅದ್ರ ಜೊತೆಗೆ 100 ರೂಪಾಯಿನ ಮೇಲೆ ಇರುವಂತಹ ಒಂದು ಸ್ಟ್ರೈಕ್ ಪ್ರೈಸ್ ಗಳು CE ಸೈಡ್ ಝೀರೋ ಆಗೋಗುತ್ತೆ. ಸೊ ಆಪೋಸಿಟ್ ಸೈಡ್ ನಮ್ಮ PE. ಸೊ 100 ರೂಪಾಯಿ ಮೇಲೆ ಇರುವಂತ PE ಒಂದು ಸ್ಟ್ರೈಕ್ ಪ್ರೈಸ್ ಗಳೆಲ್ಲ ಇನ್ ದ ಮನಿ ಆಗುತ್ತೆ. 100 ರೂಪಾಯಿ ಕೆಳಗೆ ಇರುವಂತ ಒಂದು ಪ್ರೈಸ್ ಗಳೆಲ್ಲ PE ಗೆ ಝೀರೋ ಆಗೋಗುತ್ತೆ. ಅದನ್ನ ನಿಮ್ಗೆ ಒಂದು ಐಡಿಯಾ ಸಹ ಕೊಡ್ತೀನಿ, ಶೇರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಈ ಒಂದು ಆಪ್ಷನ್ಸ್
ಟರ್ಮ್ಸ್ ಝೀರೋ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಒಂದು ವರ್ಡ್ ನ ಇಟ್ಕೊಂಡು ನಾವು ಆಪ್ಷನ್ ಬೈಯರ್ಸ್ ಆಗಿದ್ರೆ ಸೆಲ್ಲರ್ಸ್ ಆಗಿ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ಆಪ್ಷನ್ ಬೈಯರ್ಸ್ ಏನಾದ್ರು ಆಗಿತ್ತು ಅಂತಂದ್ರೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನೀವು ಟ್ರೇಡ್ ಮಾಡ್ತಿರೋಂಥ ಪ್ರಾಡಕ್ಟ್ ಯಾವಾಗ ಎಕ್ಸ್ಪೈರೇಷನ್ ಆಗ್ತಿದೆ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ಅದು ತಿಳ್ಕೊಂಡ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡೋಕ್ಕಾಗುತ್ತೆ. ಅದು ಬೈಯಿಂಗ್ ಸೈಡ್. ಅದ್ರ ಜೊತೆಗೆ ನಿಮ್ಮ ವ್ಯೂ ಕರೆಕ್ಟ್ ಆಗಿರಬೇಕು. ಸೊ ಆಸ್ ಆಫ್ ತುಂಬಾ ಜನ ಗ್ಯಾಮ್ಲಿಂಗ್ ಮಾಡ್ತಿದ್ದಾರೆ, ಅಟ್ಸ್ ಡಿಫ್ರೆಂಟ್ ಸ್ಟೋರಿ. ಬಟ್ ಈ ರೀತಿ ನೀವು ಮಾಡ್ಬೋದು. ಇಲ್ಲ ನಾನು ಆಪ್ಷನ್ ಸೆಲ್ಲರ್ಸ್ ಆಗಿದ್ದೀನಿ, ಆಪ್ಷನ್ ಸೆಲ್ಲಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ಸೊ ವ್ಯೂ ರಾಂಗ್ ಆದ್ರೂ ಪರವಾಗಿಲ್ಲ, ನಿಮ್ಮ ಟೈಮ್ ಡೇಗೆ ಕಾನ್ಸೆಪ್ಟ್ ಬೇಸಿಸ್ ನೀವು ಪ್ರಾಫಿಟ್ ಮಾಡ್ಬೋದು. ಆಪ್ಷನ್ ಸೆಲ್ಲಿಂಗ್ ಇಂಟ್ರೆಸ್ಟ್ ಇತ್ತು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನ ಒಂದು ಚಾರ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಒಂದು ಕಾಂಟ್ರಾಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಎಕ್ಸಾಂಪಲ್ ಒಂದು ಯಾವ್ದೋ ಒಂದು ಗಿಡ ಬರಕ್ಕೆ ನೀವು ಬೀಜ ಹಾಕಿದ್ದೀರಾ ಅಂತ ನೋಡಿ, ಟೊಮೆಟೊ ಒಂದು ಬೀಜ ಹಾಕಿದೆ ಅಂತ. ಸೊ ಅದು ಬೆಳಿಬೇಕಂದ್ರೆ ಅದಕ್ಕೊಂದು ಸೈಕಲ್ ಇದೆ. ಏನಂತ, ಬೀಜ ಹಾಕ್ಬೇಕು, ಬೀಜ ಹಾಕಿದ್ಮೇಲೆ ಅದಕ್ಕೆ ಗೊಬ್ಬರ ಗಿಬ್ಬರ ಹಾಕಿ ಅದು ಸ್ವಲ್ಪ ಒಂದು ಭೂಮಿಯಿಂದ ಹೊರಗಡೆ ಬರಕ್ಕೆ ಶುರು ಮಾಡುತ್ತೆ. ಅದಾದ್ಮೇಲೆ ಏನಂದ್ರೆ ಒಂದು ಸೀಡ್ಲಿಂಗ್ ಆಗುತ್ತೆ ಅಥವಾ ಒಂದು ಮೊಳಕೆ ಬರಕ್ ಶುರು ಆಗುತ್ತೆ. ಶುರು ಆದ್ಮೇಲೆ ನೆಕ್ಸ್ಟ್ ಬಂದು ಗಿಡ ಬೆಳುತ್ತೆ. ಅದನ್ನ ಟೊಮೆಟೊ ನಿಂತ್ಕೊಂಡು ಎಕ್ಸ್ಪೈರೇಷನ್ ಮುಗಿಯುತ್ತೆ. ಅದಾದ್ಮೇಲೆ ಮತ್ತೆ ಗಿಡ ಇನ್ ಕೇಸ್ ಏನಾದ್ರು ಗಿಡನ ಸರಿ ಇರಲಿಲ್ಲ, ಹಾಳಾಯ್ತು, ಔಟ್ಪುಟ್ ಎಲ್ಲ ಬಂದ್ಮೇಲೆ ಮತ್ತೆ ಪ್ರೊಡಕ್ಷನ್ ಮತ್ತೆ ಈ ರೀತಿ ಶುರು ಆಗೋದ್ರಿಂದ ಆಪ್ಷನ್ ಸಹ ಇದೇ ರೀತಿ ವರ್ಕ್ ಆಗುತ್ತೆ. ಕಾಂಟ್ರಾಕ್ಟ್ ಡೇಟ್ ಶುರು ಆಗಿದ್ದ ದಿನದಿಂದ ಕಾಂಟ್ರಾಕ್ಟ್ ಎಂಡ್ ಆಗುವಂತ ಇದೇ ರೀತಿ ಸೈಕಲ್ ವರ್ಕ್ ಆಗೋದ್ರಿಂದ ನೀವು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮಾಡ್ತಿದ್ರೆ ಇದರ ಬೈಯರ್ ಅಂಡ್ ಸೆಲ್ಲರ್ ಈ ರೀತಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮಾತ್ರ ಪ್ರಾಫಿಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ಆಲ್ರೆಡಿ ನಿಫ್ಟಿ ನೋಡಿ ನೆನ್ನೆ ನಾನು ಡೌನ್ಲೋಡ್ ಮಾಡಿದಂತ ಒಂದು ಸ್ಕ್ರೀನ್ ಶಾಟ್. ಸೊ ನಿಫ್ಟಿ ಔಟ್ ಆಫ್ ದ ಮನಿ ಏನೇನು ಝೀರೋ ಆಗಿದೆ ಅಂತ ನಿಮ್ಗೆ ತೋರ್ಸಕ್ಕೆ ನಾನು ಟ್ರೈ ಮಾಡಿದೆ. ಬಟ್ ಲಕ್ಕಿಲಿ ಇವತ್ತು ಮಾರ್ಕೆಟ್ ರಜಾ ಇರೋದ್ರಿಂದ ನನಗೆ NSE ವೆಬ್ಸೈಟ್ ಎಲ್ಲ ಇದೆ. ಅದೇ ರೀತಿ ನಾನು ಇನ್ಫೋಸಿಸ್ಗೂ ಸಹ ಡೌನ್ಲೋಡ್ ಮಾಡಿಟ್ಟಿದೆ. ಸೊ ಈಗ ನಾನು ಡೈರೆಕ್ಟ್ ವೆಬ್ಸೈಟ್ ಎಲ್ಲ ತೋರಿಸಿ ಸೊ ನಿಮ್ಗೆ ಐಡಿಯಾ ಬರ್ತದೆ. ನೋಡಿ, ಇದು ಬಂದು ನಿಫ್ಟಿಯ ಒಂದು ಸ್ಕ್ರೀನು 70. ಎರಡನೇ ಸಲ ಆಕ್ಚುಲಿ ರೆಕಾರ್ಡಿಂಗ್ ಮಾಡ್ತಾರೆ, ಬಿಕಾಸ್ ಫಸ್ಟ್ ರೆಕಾರ್ಡಿಂಗ್ ಸ್ವಲ್ಪ ಏನೋ ಆಡಿಯೋ ಇಶ್ಯೂ ಇತ್ತು, ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಮಾಡ್ತೀನಿ. ಓಕೆ, ಸೊ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕಾನ್ಸೆಪ್ಟ್ ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಯಾವಾಗ ಝೀರೋ ಆಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಆಪ್ಷನ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ. ಈಗ ನಿಫ್ಟಿ ಬಂದು 17,000 ಇತ್ತು ಅಂತ ಅನ್ಕೊಳ್ಳಿ. ಸೊ 17,000 ಇರ್ಬೇಕಾದ್ರೆ ಯಾರೋ ಒಬ್ಬ ಬೆಟ್ಟಿಂಗ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ 17ಕಿಂತ ಮುಂಚೆ ಹೇಳ್ತಾರೆ. ಎಕ್ಸಾಂಪಲ್ 10ನೇ ತಾರೀಕು 12ನೇ ತಾರೀಕು ಬೆಟ್ಟಿಂಗ್ ಮಾಡ್ತೀನಿ ಅಂತ. ನಿಫ್ಟಿ ಆಸ್ ಆಫ್ ನ 17,000 ಇದೆ. 17,500 ರೀಚ್ ಆಗುತ್ತೆ ಅಂತ ಬೆಟ್ಟಿಂಗ್ ಮಾಡ್ತಾರೆ ಆಪ್ಷನ್ ಬೈಯರು. ಸೊ ಅದ್ರ ಜೊತೆಗೆ ಆಪ್ಷನ್ ಸೆಲ್ಲರ್ ಹೇಳ್ತಾನೆ, ಇಲ್ಲಪ್ಪ ಇದು 17,500 ಹೋಗಲ್ಲ ಅಂತ ಬೆಟ್ಟಿಂಗ್ ಮಾಡ್ತೀನಿ. ನೋಡೋಣ 17th ಮಾರ್ಚ್ ಅಷ್ಟರಲ್ಲಿ 17,500 ರೀಚ್ ಆಗಿಲ್ಲ. ಅದಕ್ಕೋಸ್ಕರ ನೋಡಿ ಅವ್ನು ಏನ್ ಪ್ರೀಮಿಯಂ ಪೇ ಮಾಡಿದಾನೆ ಅದು ಝೀರೋ ಆಗುತ್ತೆ. ಈ ಒಂದು ಪ್ರೀಮಿಯಂ ಎಕ್ಸಾಂಪಲ್ ಒಂದು 10ನೇ ತಾರೀಕು ಡಿಸಿಷನ್ ತಗೊಂಡ ಅಂತ ಅನ್ಕೊಳ್ಳಿ, ಒಂದು ಆಪ್ಷನ್ಸ್ ಯಾರೋ ಒಬ್ಬ ಬೈಯರು. ಸೊ ನೋಡೋಣ 10ನೇ ತಾರೀಕು ಅವ್ನು ಎಷ್ಟು ಪ್ರೀಮಿಯಂ ಕೊಟ್ಟು 17,500 ಹೋಗುತ್ತೆ ಅಂತ ಬೆಟ್ಟಿಂಗ್ ಮಾಡಿದ್ದ ಅಂತ. ಹಾಗೆ ಡೌನ್ಲೋಡ್ ಆಗೋ ಸ್ವಲ್ಪ ಇದಾಗ್ಬೋದು. ನೋಡಿ 10ನೇ ತಾರೀಕು ಅಲ್ವಾ. ಸೊ 10ನೇ ತಾರೀಕು ಮಾರ್ಚ್. ಇದು ಜಸ್ಟ್ ನಾನು ಎಕ್ಸಾಂಪಲ್ ತಗೊಂತಾರೆ. ನೀವು ಹಿಂದೆ ಹೋದ್ರೆ ನೋಡ್ಬೋದು. ನೀವು 18ನೇ ತಾರೀಕು ಫೆಬ್ರವರಿ ನೋಡಿದ್ರೆ 300 ರೂಪಾಯಿ ಇತ್ತು, ಈಗ ಅದು ಝೀರೋ ಆಗಿದೆ. ಸೊ ನಾನು ಈಸಿ ಪರ್ಪಸ್ಗೋಸ್ಕರ ನಾನು 10th ಮಾರ್ಚ್ ಅಂತ ತಗೊಂಡೆ. ಸೊ 10th ಮಾರ್ಚ್ಗೆ ಒಬ್ಬ ಬೈಯರ್ ಬಂದು ಹೇಳ್ದ, ಆಸ್ ಆಫ್ ನೋಡಪ್ಪ ನಿಫ್ಟಿ ಬಂದು 17,000 ಇದೆ, ಇದು ನೆಕ್ಸ್ಟ್ ಎಕ್ಸ್ಪೈರಿ 17th ಮಾರ್ಚ್ ಅಷ್ಟರಲ್ಲಿ 17,500 ಕ್ರಾಸ್ ಆಗುತ್ತೆ ಅಂತ ನಾನು 14 ರೂಪಾಯಿ ಪೇ ಮಾಡ್ತೀನಿ ಅಂತ ಬೆಟ್ಟಿಂಗ್ ಮಾಡ್ತೀನಿ. 14 ರೂಪಾಯಿ ಅಂದ್ರೆ ಅದತ್ರ ಒಂದು 600-700 ರೂಪಾಯಿ ಅಂತ ಅನ್ಕೊಳ್ಳಿ. ಸೊ ಇಷ್ಟನ್ನ ಪೇ ಮಾಡಿ ನಾನು ನಿಮ್ಗೆ ಪ್ರೀಮಿಯಂ ಕೊಡ್ತೀನಿ, ಇದಕ್ಕಿಂತ ಹೈಯರ್ ಹೋಯ್ತು ಅಂದ್ರೆ ನಾನು ಪ್ರಾಫಿಟ್ ನಿಮ್ಗೆ ಕೊಡಬೇಕು ಅಂತ ಒಂದು ಬೆಟ್ಟಿಂಗ್ ಮಾಡ್ತಾನೆ ಯಾರೋ ಬೈಯರು. ಸೆಲ್ಲರ್ ಹೇಳ್ತಾನೆ ಇದು ಹೋಗೋದಿಲ್ಲ ಅಂತ ಬೆಟ್ಟಿಂಗ್ ಮಾಡ್ತಾರೆ. ನೋಡಿ 14 ರೂಪೀಸ್ ಈಗೇನಾಗಿದೆ ಝೀರೋ ಆಗಿದೆ. ಸೊ ಈ ರೀತಿಯ ಪ್ರಾಡಕ್ಟ್ಗಳಿದ್ರೆ, ಈ ರೀತಿಯ ಒಂದು ನಿಮ್ಮ ವ್ಯೂಸ್ ರಾಂಗ್ ಆದ್ರೆ ಮಾತ್ರ ನಿಮ್ಮ ಒಂದು ಪ್ರೀಮಿಯಂ ಝೀರೋ ಆಗುತ್ತೆ. ಅದ್ಬಿಟ್ಟು ಎಲ್ಲಾ ಪ್ರೀಮಿಯಂಗಳು ಝೀರೋ ಆಗೋದಿಲ್ಲ. ನೋಡಿ ಇದೇ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ 18th ಫೆಬ್ರವರಿಗೆ ನೀವೇನಾದ್ರು ಬೆಟ್ಟಿಂಗ್ ಮಾಡಿದ್ರೆ 300 ರೂಪಾಯಿ ಕೊಟ್ಟು ನಿಫ್ಟಿ 17,500 ಕ್ರಾಸ್ ಆಗುತ್ತೆ 17th ಮಾರ್ಚ್ ಅಷ್ಟರಲ್ಲಿ ಅಂದ್ರೆ ನೋಡಿ ಈಗ ಬಂದು ಝೀರೋ ಆಗಿದೆ, ಯಾಕಂದ್ರೆ ನಿಮ್ಮ ವ್ಯೂ ರಾಂಗ್ ಆಯ್ತು. ಸೊ ಅದ್ರ ಜೊತೆಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ಇವತ್ತು 17th ಮಾರ್ಚ್ ಅಷ್ಟರಲ್ಲಿ ಇಷ್ಟು ರೀಚ್ ಆಗಿರೋದ್ರಿಂದ ಈ ಪ್ರೈಸ್ ನ ಒಳಗಡೆ ಇರುವಂತ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಗಳು ಏನೇನಿದೆ ಅವಷ್ಟು ಏನಾಗುತ್ತೆ ಇನ್ ದ ಮನಿ ಆಗೋಗುತ್ತೆ. ಇದು ಯೆಲ್ಲೋ ಕಲರ್ ಅಲ್ಲಿ. ಅದರ ಜೊತೆಗೆ ಸಿಇ ಸೈಡ್ ಹೇಳ್ತಾರೆ ನೋಡಿ, ಈ ಕಡೆ ಸಿಇ ಇದೆ, ಸಿಇ ಅಂದ್ರೆ ಕಾಲ್ಸ್, ಈ ಕಡೆ ಪಿ ಇದೆ ಪುಟ್ಸ್. ಓಕೆ, ಸೊ ಇರೋದ್ರಿಂದ ಇದೆಲ್ಲ ಇನ್ ದ ಮನಿ ಆಗೋಗುತ್ತೆ. ಅದ್ರ ಜೊತೆಗೆ ಈ 17,300 ಮೇಲೆ ಏನೇನಿದೆ ಅದೆಲ್ಲ ಏನಾಗುತ್ತೆ ಝೀರೋ ಆಗುತ್ತೆ ಕಾಲ್ ಸೈಡ್. ಇದು ಆಪೋಸಿಟ್ ಬಂದು ಪುಟ್ ಸೈಡ್. ಸೊ 17,350 ಒಳಗಡೆ ಇರೋದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಮೇಲೆ ಇರೋದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದ ಮನಿ ಫಾರ್ ಪುಟ್ ಆಪ್ಷನ್ ಆಗುತ್ತೆ. ಅದಕ್ಕಿಂತ ಕೆಳಗಡೆ ಇರೋದೆಲ್ಲ ಔಟ್ ಆಫ್ ದ ಮನಿ ಆಗುತ್ತೆ. ನೋಡಿ ಇದೆಲ್ಲ ನೋಡಿ ಎಷ್ಟು ಝೀರೋ ಆಗಿದೆ. ನೋಡಿ ಇದೇ ಜಸ್ಟ್ ಇದೇ ಎಕ್ಸಾಂಪಲ್ ತಗೊಳ್ಳಿ. ನೋಡಿ ನಿನ್ನೆ ಅಥವಾ ಮೊನ್ನೆ ಬಂದು 16th ಮಾರ್ಚ್ಗೆ ಈ ಒಂದು ಅಮೌಂಟ್ ಎಷ್ಟಿತ್ತು ಅಂತ ಹೇಳಿದ್ರೆ 110 ರೂಪಾಯಿ ಇತ್ತು. ಈಗ ನೋಡಿ ಝೀರೋ ಆಗಿದೆ, ಯಾಕಂದ್ರೆ ವ್ಯೂ ರಾಂಗ್ ಆಗಿದೆ. ಯಾರೋ ಒಬ್ಬ ಹೇಳ್ದ ನಿಫ್ಟಿ ಬಂದು 16,950 ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ದ. ಸೆಲ್ಲರ್ ಹೇಳ್ದ ಬೀಳಲ್ಲಪ್ಪ, ನೀನು 110 ರೂಪಾಯಿ ಕೊಡು ಅಂತ ಬಿಟ್ ಮಾಡಿ. ನೋಡಿ ಈ ಎಂಟರ್ 110 ರೂಪಾಯಿ ಆಪ್ಷನ್ ಸೆಲ್ಲರ್ಸ್ಗೆ ಆಯ್ತು. ಓಕೆ, ಇದು ಎಕ್ಸ್ಪೈರೇಷನ್. ಅದೇ ರೀತಿ ನೋಡಿ ನಾನು ನೆಕ್ಸ್ಟ್ ವೀಕ್ ಏನಾದ್ರು ತಗೊಂಡ್ರೆ 24th ಮಾರ್ಚ್ ತಗೊಂಡ್ರೆ ನೋಡಿ ಔಟ್ ಆಫ್ ದ ಮನಿಯಲ್ಲಿ ಇರೋದಲ್ಲ ಇನ್ನೂ ವ್ಯಾಲ್ಯೂ ಇದೆ. ನೀವು ನೋಡ್ಬೋದು ಔಟ್ ಆಫ್ ದ ಮನಿ ನೋಡಿ, ವೈಟ್ ಇರೋದಲ್ಲ ಹೇಳಿದ ಔಟ್ ಆಫ್ ದ ಮನಿ ಅಂತ ನೋಡಿ, ಇನ್ನೂ ಇದಕ್ಕೆಲ್ಲ ವ್ಯಾಲ್ಯೂಸ್ ಇದೆ ಅಂತ ಅರ್ಥ ಏನೋ, ಇದಕ್ಕೆ ಇನ್ನು ಬೆಟ್ಟಿಂಗ್ ಮಾಡಕ್ಕೆ ಜನ ಶುರು ಮಾಡ್ತಿದ್ದಾರೆ ಅಂತ. ಈ ಒಂದು ಟೈಮ್ ಫ್ರೇಮ್ ಅಷ್ಟರಲ್ಲಿ ಎಕ್ಸಾಂಪಲ್ 17,800 ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ಈ 31 ರೂಪಾಯಿ ಏನಿದೆ ಇದು ಬಂದು ಆಪ್ಷನ್ ಸೆಲ್ಲರ್ಸ್ಗೆ ಪ್ರಾಫಿಟ್ ಆಗುತ್ತೆ, ಹೋಗಿಲ್ಲ ಅಂತ ಹೇಳಿದ್ರೆ.
ಓಕೆ. ಸೊ ಅದೇ ರೀತಿ ನಾನು ಇನ್ಫೋಸಿಸ್ ಅಲ್ಲಿ ಶೇರ್ ಮಾಡಿದ್ರೆ ನೋಡಿ, ಇನ್ಫೋಸಿಸ್ ಬಂದು ಎಕ್ಸಾಂಪಲ್ ನೋಡಿ ಇನ್ನೂ ಇದು ಎಕ್ಸ್ಪೈರೇಷನ್ ಯಾವಾಗ ಆಗುತ್ತೆ, 31st ಮಾರ್ಚ್ ಅಲ್ವಾ. ಈ ಒಂದು ಎಕ್ಸ್ಪೈರೇಷನ್ ಅಷ್ಟರಲ್ಲಿ ನೋಡಿ 20,000 2060 2040 2020 ಹೋಗುತ್ತೆ. ಎಷ್ಟೋ ಜನ ಬೆಟ್ಟಿಂಗ್ ಮಾಡಿದ್ದಾರೆ. ಸುಮಾರು ಜನ ಬೆಟ್ಟಿಂಗ್ ಮಾಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಹೋಗುತ್ತೆ ಅಂತ ಬೆಟ್ಟಿಂಗ್ ಮಾಡ್ತಾರೆ ಆಪ್ಷನ್ ಬೈಯರ್ಸ್, ಹೋಗುತ್ತೆ ಅಂತ ಆಪ್ಷನ್ ಬೈಯರ್ ಬೆಟ್ಟಿಂಗ್ ಮಾಡ್ತಾರೆ. ಆಪ್ಷನ್ಸ್ ಎಲ್ಲರೂ ಹೋಗಲ್ಲ ಅಂತ ಬೆಟ್ಟಿಂಗ್ ಮಾಡ್ತಾರೆ. ನೋಡಿ ಎಕ್ಸಾಂಪಲ್ 1920 ಹೋಗಲ್ಲ ಅಂತ ಎಷ್ಟು ಜನ ಎಷ್ಟು ರೂಪಾಯಿಗೆ ಬೆಟ್ಟಿಂಗ್ ಮಾಡಿದಾರೆ ನೋಡೋಣ ಇಲ್ಲಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಹೆಂಗೆ ಇದು ಇತ್ತು ಮತ್ತೆ ಇವಾಗ ಎಷ್ಟು ಪ್ರೈಸ್ ಇದೆ ನೋಡಿ. ಎಷ್ಟು ಸ್ಟ್ರೈಕ್ ಪ್ರೈಸು 1920ಗೆ ಯಾರೋ ಒಬ್ಬ 7 ರೂಪಾಯಿ ಕೊಟ್ಟು 1920ಗೆ ಹೋಗುತ್ತೆ ಅಂತ ಬೆಟ್ಟಿಂಗ್ ಮಾಡಿ ನೋಡಿ. ಅದಾದ್ಮೇಲೆ ನೋಡಿ ಎಷ್ಟು ವೇರಿಯೇಷನ್ಸ್ ಆಗಿ ನೋಡಿ ಮೋರಲೆಸ್ ಅಲ್ಲಿಗೆ ನಿಂತಿದೆ. ಸೊ ಇನ್ ಬಿಟ್ವೀನ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಡಬಲ್ ಆಗಿದೆ ನೋಡಿ. ವ್ಯೂ ಬೈಯರ್ದು ರೈಟ್ ಇದೆ ಈ ಒಂದು ಕೇಸಲ್ಲಿ, ಸೆಲ್ಲರ್ದು ವ್ಯೂ ರಾಂಗ್ ಇದೆ. ನೋ ನಿಫ್ಟಿ ಇನ್ಫೋಸಿಸ್ ನ ಒಂದು ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ ಆಸ್ ಆಫ್ ನೀವು ನೋಡಿದ್ರೆ, ಸ್ಪಾಟ್ ಪ್ರೈಸ್ ಎಷ್ಟಿದೆ ನೋಡ್ತೇವೆ ಒಂದು ನಿಮಿಷ. ಓಕೆ ನೋಡಿ 1870 ಇದೆ. ಸೊ 1920 ಗಂಟೆ ಹೋಗುತ್ತೆ ಅಂತ ಯಾರು ಬೆಟ್ಟಿಂಗ್ ಮಾಡಿದರೆ ಅವರು ಆರಾಮಾಗಿ ಪ್ರಾಫಿಟ್ ಮಾಡ್ತಾರೆ, ಪ್ರೊವೈಡೆಡ್ ಟೈಮ್ ಲೈನ್ಸ್ ಅಲ್ಲಿ ಅಷ್ಟೇ ಮಾತ್ರ ಆದ್ರೆ. ಓಕೆ, ಇದು ಈ ಒಂದು ಇವತ್ತಿನ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನೀವು ಆದಷ್ಟು ಲೈಕ್ ಮಾಡಿದ್ರೆ ನಂಗೂ ಖುಷಿ ಆಗುತ್ತೆ, ಬೇರೆಯವರು ಸಹ ಟ್ರೆಂಡಿಂಗ್ ಹೋಗುತ್ತೆ, ಅವರು ಸಹ ಕಲಿಬಹುದು. ಸೊ ನನಗೆ ಯಾರು ಕ್ವಶನ್ ಮಾಡಿದ್ರು, ನಾನು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸಿ ಹೇಳಿದ್ರು. ಸೊ ಎಲ್ಲ ಆಪ್ಷನ್ಸ್ ಝೀರೋ ಆಗೋದಿಲ್ಲ. ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಎಕ್ಸ್ಪೈರಿ ಡೇಟ್ ಟ್ರೇಡಿಂಗ್ ಮಾಡ್ಬೇಕಾದ್ರೆ ಔಟ್ ಆಫ್ ದ ಮನಿನ ಟಚ್ ಮಾಡಕ್ ಹೋಗ್ಬೇಡಿ, ನಿಮ್ಮ ಇನ್ವೆಸ್ಟ್ಮೆಂಟ್ ಝೀರೋ ಆಗುತ್ತೆ. ಓಕೆ, ಇನ್ ದ ಮನಿ ಟ್ರೇಡ್ ಮಾಡಿ. ಅದನ್ನ ಬಿಟ್ಟು ಬೇರೆ ದಿವಸ ನಿಮ್ಮ ಒಂದು ವ್ಯೂ ಕರೆಕ್ಟ್ ಆಗಿತ್ತು ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ಮಾಡಿದ್ರೆ ಮಾತ್ರ ಆಪ್ಷನ್ಸ್ ಅಲ್ಲಿ ಪ್ರಾಫಿಟ್ ಮಾಡಬಹುದು ಅಂತ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.